ಅದೇನಾದ್ರೂ ಆಗ್ಲಿ ಅಂತ ಯಾರ್ದು ಮದ್ವೆಗ್ ನುಗ್ಬಿಟ್ವಿ. ಗ್ರಾಜುಯೇಷನ್ ಡೇ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾರ್ದು ಮದ್ವೆ ನಡೀತಿತ್ತು. ಹೊಟ್ಟೆ ಬೇರೆ ಫುಲ್ ಹಸಿತಿತ್ತು. ಹೆಂಗಿದ್ರು ಫುಲ್ ರೆಡಿ ಆಗಿದ್ವಿ. ಅದಕ್ಕೆ ಇನ್ನ ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡು ಫಸ್ಟ್ ಟೈಮ್ ಯಾರೋ ಮದ್ವೆಗೆ ಹಿಂಗ್ ಹೋಗ್ತಿರೋದು. ಒಂದ್ ಕಡೆ ಭಯ ಏನಾದ್ರೂ ಆಗ್ಲಿ ಅಂತ ನುಗ್ಬಿಟ್ವಿ. ಹೋಗಿದ್ದೆ ವೆಲ್ಕಮ್ ಜ್ಯೂಸ್ ಕುಡ್ದು ಒಳಗ್ ಹೋಗಿ ಫೋಟೋ ಬೂತ್ ಅಲ್ಲಿ ನಮ್ಮನೆ ಮದ್ವೆ ತರಾನೇ ವಿಡಿಯೋ ಮಾಡ್ಕೊಂಡು ಯಾರಿಗೂ ಡೌಟ್ ಬರ್ಬಾರ್ದು ಅಂತ ಸ್ವಲ್ಪ ತಲ್ಲೆ ಕುತ್ಕೊಂಡು ಮದ್ವೆ ಹೆಣ್ಣು ಗಂಡನೆಲ್ಲ ನೋಡ್ತಾ ಇದ್ವಿ. ಹಂಗೆ ಯಾರೋ ಪಾಪುನು ಮಾತಾಡ್ಸ್ಕೊಂಡು ತಡ ಮಾಡ್ಬಾರ್ದು ಅಂತ ನಾವ್ ಬಂದಿರೋ ಕೆಲ್ಸ ಮಾಡೋಣ ಅಂತ ಹೋದ್ವಿ. ಹೋಗಿ ಚಾಟ್ಸ್ ಫ್ರೂಟ್ಸ್ ಎಲ್ಲ ತಿನ್ಬೇಕಾದ್ರೆ ನಮ್ ಕ್ಲಾಸ್ ಒಬ್ರು ಹುಡ್ಗಿ ಸಿಕ್ಬಿಡದ. ಎಲ್ಲರೂ ಏನೋ ಸುಳ್ಳೇಳಿ ಮ್ಯಾನೇಜ್ ಮಾಡಿ ಊಟ ಮಾಡೋಣ ಅಂತ ಹೋದ್ವಿ. ಬಂದಿರೋದ ಯಾರೋ ಮದ್ವೆಗೆ, ಅದ್ರಲ್ಲೂ ಇವ್ರಿಗೆ ಚೆನ್ನಾಗಿರೋ ಎಲೆ ಬೇರೆ. ಎಲ್ಲಾ ಐಟಮ್ಸ್ ಆಗ್ತಾ ಇದ್ರೆ ನಮ್ಗೊಂದ್ ಕಡೆ ಫುಲ್ ಖುಷಿ. ಚೆನ್ನಾಗ್ ಮದ್ವೆ ಊಟ ತಿನ್ಕೊಂಡು ಸಕ್ಸಸ್ಫುಲಿ ಯಾರೋ ಮದ್ವೆಗೆ ಹೋಗಿ ಊಟ ಮಾಡಿ ತಾಂಬೂಲ ತಗೊಂಡು ಕೊನೆಗೆ ಐಸ್ ಕ್ರೀಮ್ ಮತ್ತೆ ಬೀಡ ತಿನ್ಕೊಂಡು ಈ ಮದ್ವೆ ಕಾರ್ಯಕ್ರಮನ ಹಿಂಗ್ ಮುಗಿಸಿದ್ವಿ. ಅಪ್ಪಿ ತಪ್ಪಿ ಈ ವಿಡಿಯೋ ಏನಾದ್ರು ಮದ್ವೆ ಮನೆಯವ್ರು ನೋಡಿದ್ರೆ ವಿಶ್ ಯು ಹ್ಯಾಪಿ ಮ್ಯಾರಿ ಲೈಫ್. ಇದೇ ತರ ನೀವೇನಾದ್ರೂ ಸ್ಟ್ರೇಂಜರ್ ಮದ್ವೆಗೆ ಹೋಗಿದ್ರೆ ಕಮೆಂಟ್ ಮಾಡಿ.